ಸರ್, ಇವತ್ತು ಜನ ಆಕ್ರೋಶ ಒಂದು ಹೋರಾಟ ಉಂಟಾಗ ತಗೊಂಡ್ಬರ್ತಾದ್ರಿ ಬೆಳಗಾವಿಯಿಂದ ಮತ್ತ ನಾವು ಒಂದನೇ ಹಂತದ ಯಾತ್ರೆ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿ ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ಆಮೇಲೆ ಕೊಡಗು, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಇದು ಒಂದನೇ ಹಂತದ ಜನಾಕ್ರೋಶ ಯಾತ್ರೆಯನ್ನು ಮುಗಿಸಿ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಬೆಳಗಾಂನಿಂದ ಆರಂಭ ಆಗುತ್ತೆ. 16ನೇ ತಾರೀಕು ಇದೆ. 16ನೇ ತಾರೀಕು ಬೆಳಗ್ಗೆ 10ವರೆಗೆ ಬೆಳಗಾಮಿನ ಬಹುಶಃ ಶಿವಾಜಿ ಪಾರ್ಕ್ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಜನ, ಬೆಳಗಾಂ ಜಿಲ್ಲೆಯ ಜನ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗೋರಿದ್ದಾರೆ. ನಮ್ಮ ಶಾಸಕರು, ಮಾಜಿ ಶಾಸಕರುಗಳು ಕೂಡ ಭಾಗವಹಿಸ್ತಾರೆ. ನಮ್ಮ ಈ ಒಂದು ಎರಡನೇ ಹಂತದ ಯಾತ್ರೆಯ ಜನಾಕ್ರೋಶ ಯಾತ್ರೆಯ ಉದ್ಘಾಟನೆಯನ್ನ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿ ಮತ್ತು ಇಲ್ಲಿನ MP ಜಗದೀಶ್ ಶೆಟ್ಟರ್ ಅವರು, ಅದೇ ತರ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಅದೇ ತರ ನಮ್ಮ ಮೈಸೂರು ಸಂಸ್ಥಾನದ ಒಡೆಯರ್, ನಮ್ಮ ಯದುವೀರ ಶ್ರೀಕಂಠದತ್ತ ಒಡೆಯರ್ ಅವರು ಕೂಡ ಭಾಗವಹಿಸೋರಿದ್ದಾರೆ. ಹೀಗೆ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಬೆಳಗಾಂನಿಂದ ಪ್ರಾರಂಭ ಆಗಿ ಹುಬ್ಬಳ್ಳಿ, ಬಾಗಲಕೋಟೆ, ಬಿಜಾಪುರ, ಬೀದರ್, ಕಲಬುರ್ಗಿ, ಈ ಎರಡನೇ ಹಂತ ಯಾತ್ರೆ ನಡೆಯೋದಿದೆ. ಇದರಲ್ಲಿ ವಿಶೇಷವಾಗಿ ಏನು ಬೆಲೆ ಹೆಚ್ಚಳದ ದಾಳಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ತೆರಿಗೆ ಹೆಚ್ಚಳದ ದಾಳಿ ಏನು ನಡೀತಾ ಇದೆ, ಈ ವಿಷಯವನ್ನ ನಾವು ಪ್ರಮುಖವಾಗಿ ತೆಗೆದುಕೊಂಡಿದ್ದೇವೆ. ಉದಾಹರಣೆಗೆ ನಾನು ಹೇಳ್ತೀನಿ, ಹಾಲಿನ ದರ 3 ಸರಿ ಹೆಚ್ಚು ಮಾಡಿದ್ದಾರೆ. ಒಂದ್ಸರಿ ಅಲ್ಲ, ಮೊದಲನೇ ಸರಿಗೆ 3 ರೂಪಾಯಿ, ಎರಡನೇ ಸರಿಗೆ 2 ರೂಪಾಯಿ, ಮತ್ತೆ ಮೂರನೇ ಸರಿಗೆ ಮೊನ್ನೆ 4 ರೂಪಾಯಿ, ಒಟ್ಟು 9 ರೂಪಾಯಿ 1 ಲೀಟರ್ಗೆ ಹೆಚ್ಚು ಮಾಡಿದ್ದಾರೆ ಹಾಲಿಗೆ. ಅದಷ್ಟೇ ಅಲ್ಲ, ಟೀ ಬೆಲೆ ಜಾಸ್ತಿ ಆಗುತ್ತೆ, ಕಾಫಿ ಬೆಲೆ ಜಾಸ್ತಿ ಆಗುತ್ತೆ, ಹಾಲು, ಮೊಸರು, ಆಮೇಲೆ ತುಪ್ಪದ ಬೆಲೆ ಜಾಸ್ತಿ ಆಗತ್ತೆ. ಡೀಸೆಲ್ ಬೆಲೆ ಇವರು ಹೆಚ್ಚು ಮಾಡಿದ್ರು, 7 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲಿಗೆ. ಹೀಗಾಗಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿದ್ರು, ವಿದ್ಯುತ್ ದರ ಹೆಚ್ಚು ಮಾಡಿದ್ರು, ಕಸದ ಮೇಲೆ ಹಾಕಿದ್ದಾರೆ ಟ್ಯಾಕ್ಸ್ನ. ಈ ಹಿನ್ನೆಲೆಯಲ್ಲಿ ಈ ಉದಾಹರಣೆ ನೀರಿನ ದರವನ್ನು ಕೂಡ ಹೆಚ್ಚು ಮಾಡಿದ್ರು. ಈ ಉದಾಹರಣೆ ನಾನು ಒಂದ್ ತಿಂಗಳಿಗೆ 100 ರೂಪಾಯಿ ಕಟ್ತಾ ಇದ್ರೆ ಈಗ 130 ರೂಪಾಯಿ ಕಟ್ಟಬೇಕು ಒಂದ್ ತಿಂಗಳಿಗೆ. ಅಕಸ್ಮಾತ್ ನಾನು ಒಂದ್ ತಿಂಗಳಿಗೆ 1000 ರೂಪಾಯಿ ಕಟ್ತಾ ಇದ್ರೆ 1300 ರೂಪಾಯಿ ಕಟ್ಟಬೇಕು. ಈ ಪ್ರಮಾಣದ ಏನ್ ತೆರಿಗೆಯ ದಾಳಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ಬಹುಶಃ ಹಿಂದಿನ ಯಾವುದೇ ಸರ್ಕಾರ ಈ ತರ ಒಂದು ತೆರಿಗೆ ಹೆಚ್ಚಳನ, ಬೆಲೆ ಹೆಚ್ಚಳವನ್ನ ಮಾಡಿಲ್ಲ. 48 ವಸ್ತುಗಳ ಬೆಲೆಯನ್ನ ಹೆಚ್ಚು ಮಾಡಿದೆ ಈ ಸರ್ಕಾರ. ಆದ್ರಿಂದ ಈ ಬೆಲೆ ಹೆಚ್ಚಳದ ವಿರುದ್ಧ ನಾವು ಜನಾಕ್ರೋಶ ಯಾತ್ರೆಯಲ್ಲಿ ಬಹಳ ಪ್ರಮುಖವಾಗಿರೋ ಅಂಶ. ಎರಡನೇದು, SC/ST ಗಳಿಗೆ ಮಹಾ ಅನ್ಯಾಯ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹತ್ತತ್ರ 38,800 ಕೋಟಿ ರೂಪಾಯಿ ಹಣ SC/ST ಗಳ ಹಣವನ್ನ ತೆಗೆದುಕೊಂಡು ಗ್ಯಾರಂಟಿಗೆ ಹಾಕಿದ್ದಾರೆ. ಹಂಗಾದ್ರೆ SC/ST ಗಳ ಉದ್ಧಾರ ಆಗ್ಬಾರ್ದ? ನೀವು ಅಂಬೇಡ್ಕರ್ ಪರ, ನಾವು SC/ST ಗಳ ಪರ ಅಂತ ಹೇಳ್ತಿರಲ್ಲ. 38,800 ಕೋಟಿ ಹಣ, 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 100 ಕೋಟಿ ಅಲ್ಲ, ಬರೀ 1000 ಕೋಟಿ ಅಲ್ಲ, 38,800 ಕೋಟಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ದಲಿತರಿಗೆ, ಮನೆ ಇಲ್ದವರಿಗೆ ಮನೆ ಕೊಡ್ಬೋದಾಗಿತ್ತು. ಜಮೀನಲ್ಲಿ ಬೋರ್ವೆಲ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಬೋರ್ವೆಲ್ ಹಾಕೊಡ್ಬೋದಾಗಿತ್ತು, ಗಂಗಾ ಕಲ್ಯಾಣ. ಅದೇ ತರ ಸ್ಕೂಲ್ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಹಾಯ ಮಾಡ್ಕೊ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ SC/ST ಗಳ ಹಾಸ್ಟೆಲ್ಗಳ ಸುಧಾರಣೆಯನ್ನ ಮಾಡಾಕ್ ಬಿಡ್ಬೋದಾಗಿತ್ತು. ಇದು ಯಾವುದನ್ನು ಮಾಡ್ದೇನೆ 38,800 ಕೋಟಿ ರೂಪಾಯಿ ಹಣನ ಗ್ಯಾರಂಟಿಗೆ ಹಾಕಿದ್ದಾರೆ. ಇದು SC/ST ಗಳಿಗೆ ಮಾಡಿರ್ತಕ್ಕಂಥ ಒಂದು ಘೋರ ಅನ್ಯಾಯ. ಈ ವಿಷಯವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಮೂರನೇ ವಿಷಯ, ಅಲ್ಪಸಂಖ್ಯಾತರ ತುಷ್ಟೀಕರಣ. ಮುಸ್ಲಿಮರಿಗೆ ಬಜೆಟ್ ಅಲ್ಲಿ ವಿಪರೀತ ಹಣವನ್ನು ತೆಗೆದಿಟ್ರು. ಆಮೇಲೆ ಎರಡನೇದು, ವಿದೇಶದಲ್ಲಿ ಓದುವಂತ ಮುಸಲ್ಮಾನ್ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ 30 ಲಕ್ಷ ಕೊಡ್ತಾ ಇದೆ ಈ ಸರ್ಕಾರ. ಯಾಕೆ? ಹಿಂದೂ ವಿದ್ಯಾರ್ಥಿಗಳು ಬಡವರಿಲ್ವಾ? ಹಿಂದೂ ಬಡ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಬಾರ್ದ? ಅವ್ರಿಗೆ ಎಕ್ಸ್ಪೋಜರ್ ಸಿಗಬಾರ್ದ?
ಅವ್ರ ಪ್ರಪಂಚ ನೋಡ್ಬಾರ್ದ? ಇನ್ನೂ ಹೇಳ್ತೇನೆ, ಹೆಂಗೆ ಅಲ್ಪಸಂಖ್ಯಾತ ಮುಸಲ್ಮಾನ್ ಮಹಿಳೆಯರಿಗೆ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಕ್ಯಾಂಪ್ಸ್, ಆತ್ಮರಕ್ಷಣೆಯ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಮಾತ್ರ. ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಏನೇನು ತೊಂದರೆ ಇಲ್ಲ. ತೊಂದರೆ ಇರ್ತಕ್ಕಂಥದ್ದು ಹಿಂದೂ ಯುವತಿಯರಿಗೆ. ಅವ್ರ ಮೇಲೆ ಅತ್ಯಾಚಾರ ನಡೀತಾ ಇದೆ, ಅವ್ರನ್ನ ಕಳುವು ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಹಿಂದೂ ಯುವತಿಯರಿಗೆ ಆತ್ಮರಕ್ಷಣೆ, ಯುವತಿಯರ ರಕ್ಷಣೆಗೋಸ್ಕರ ತರಬೇತಿಯನ್ನ ಕೊಡಬೇಕಾಗಿದೆ. ಅವ್ರಿಗೇನು ಕೊಡ್ತಾ ಇಲ್ಲ. ಇನ್ನು ಮೂರನೇದು ಹೇಳ್ತೇನೆ, ಏನು ಮಸೀದಿಗಳಲ್ಲಿ ಮದರಾಸಗಳಲ್ಲಿ ಪ್ರಾರ್ಥನೆಯನ್ನ ಯಾರು ಮಾಡ್ತಾರೆ ಮುಸಲ್ಮಾನರು, ಅವರಿಗೆ ತಿಂಗಳಿಗೆ 6,000 ರೂಪಾಯಿ ಕೊಡ್ತಾ ಇದೆ ಈ ಸರ್ಕಾರ, ಹಿಂದೂ ಪೂಜಾರಿಗಳಿಗಿಲ್ಲ. ಹೀಗೆ 50,000 ರೂಪಾಯಿ ಮಹಿಳೆಯರು, ಹಿಂದೂ ಮಹಿಳೆಯರಲ್ಲ, ಮುಸಲ್ಮಾನ್ ಮಹಿಳೆಯರು ಯಾರು ಮದುವೆ ಆಗ್ತಾರೆ ಅವರಿಗೆ 50,000 ರೂಪಾಯಿ ಬಡವರಿಗೆ. ಯಾಕೆ ಹಿಂದೂ ಮಹಿಳೆಯರು ಬಡವರಿಲ್ವಾ? ಯಾಕೆ ಈ ರೀತಿ ಓಲೈಕೆ ರಾಜಕಾರಣ ಮುಸಲ್ಮಾನರ ಬಗ್ಗೆ? ಯಾಕೆ ಬೆಣ್ಣೆ ಹಿಂದೂಗಳಂದ್ರು ಸುಣ್ಣ? ಯಾಕೆ? ಈ 3 ವಿಷಯ ಇಟ್ಕೊಂಡು ನಾವು ಜನಾಕ್ರೋಶ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೇವೆ.